ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕೀಯದಲ್ಲಿ ಒಂದು ಕುರ್ಚಿ ಖಾಲಿ ಆದ್ರೆ ಆ ಜಾಗಕ್ಕೆ ಕನಿಷ್ಠ 10 ಜನ ಘಟಾನುಘಟಿ ನಾಯಕರು ಪೈಪೋಟಿ ನಡೆಸುವುದು ಅತ್ಯಂತ ಸಾಮಾನ್ಯವಾಗಿರುವಂತಹ ವಿಚಾರ. ಅದರಲ್ಲೂ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಶಿಕ್ಷಣ ವ್ಯವಸ್ಥೆಯನ್ನ ಮುನ್ನಡೆಸುವ ಕೇಂದ್ರ ಶಿಕ್ಷಣ ಸಚಿವರ ಹುದ್ದೆ ಅಂದ್ರೆ ಅದು ಕೇವಲ ಒಂದು ಸ್ಥಾನವಲ್ಲ, ಬದಲಾಗಿ ಇಡೀ ದೇಶದ ಕೋಟ್ಯಾಂತರ ಯುವಕರ ಭವಿಷ್ಯವನ್ನ ಬರೆಯುವಂತಹ ಅತ್ಯಂತ ಜವಾಬ್ದಾರಿಯುತವಾದಂತಹ ಪೀಠ. ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಬೃಹತ್ ಹೋರಾಟಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ದಿಢೀರನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ ಖಾಲಿ ಕುರ್ಚಿಯಲ್ಲಿ ಮುಂದಿನ ಶಿಕ್ಷಣ ಸಚಿವರಾಗಿ ಯಾರು ಕೂಡ್ತಾರೆ ಎನ್ನುವ ಭಾರಿ ದೊಡ್ಡ ಕುತೂಹಲ ಇಡೀ ದೇಶದಲ್ಲಿ ಮನೆ ಮಾಡಿತ್ತು. ಉತ್ತರ ಪ್ರದೇಶ, ಬಿಹಾರ ಅಥವಾ ಗುಜರಾತ್ನ ಪ್ರಭಾವಿ ನಾಯಕರೊಬ್ಬರಿಗೆ ಆ ಪಟ್ಟ ಒಲಿಯಬಹುದು ಅಂತ ರಾಷ್ಟ್ರೀಯ ಮಾಧ್ಯಮಗಳು ಲೆಕ್ಕಾಚಾರ ಹಾಕ್ತಾ ಇದ್ವು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಆಡಿದ ಒಂದೇ ಒಂದು ರಾಜಕೀಯದ ಚದುರಂಗದಾಟ ಇಡೀ ದೇಶದ ರಾಜಕೀಯ ಪಂಡಿತರ ಹುಬ್ಬೇರುವಂತೆ ಮಾಡಿದೆ. ಹೌದು, ಈ ಮುಳ್ಳಿನ ಹಾಸಿಗೆಯಂತಿರುವಂತಹ ಶಿಕ್ಷಣ ಸಚಿವರ ಕುರ್ಚಿಯ ಮೇಲೆ ಬೇರಾರೂ ಅಲ್ಲ, ಬದಲಾಗಿ ನಮ್ಮ ಕರುನಾಡಿನ ಹೆಮ್ಮೆಯ ನಾಯಕ ಮತ್ತು ಧಾರವಾಡದ ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನ ತಂದು ಕೂರಿಸಲಾಗಿದೆ. ಯಾವುದೇ ಸುಳಿವು ನೀಡದೆ ಏಕಾಏಕಿ ಪ್ರಹ್ಲಾದ್ ಜೋಶಿ ಅವರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಮಹತ್ವದ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಅಂದ್ರೆ ಅದರ ಹಿಂದೆ ಒಂದು ಭಾರಿ ದೊಡ್ಡ ರಾಜಕೀಯ ಮತ್ತು ಆಡಳಿತಾತ್ಮಕ ಮಾಸ್ಟರ್ ಪ್ಲಾನ್ ಅಡಗಿದೆ ಎನ್ನುವುದು 100% ಸತ್ಯ. ಅಷ್ಟಕ್ಕೂ 10 ಘಟಾನುಘಟಿ ನಾಯಕರಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಕ್ಷಣ ಸಚಿವರ ಹುದ್ದೆಗೆ ಕನ್ನಡಿಗ ಪ್ರಹ್ಲಾದ್ ಜೋಶಿ ಅವರನ್ನೇ ಆಯ್ಕೆ ಮಾಡಲು ಅಡಗಿರುವಂತಹ ಆ ಅಸಲಿ ಕಾರಣವಾದ್ರೂ ಏನು? ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದಂತಹ ಜೋಶಿ ಅವರ ಆ ಟ್ರ್ಯಾಕ್ ರೆಕಾರ್ಡ್ ಮೋದಿ ಅವರಿಗೆ ಇಷ್ಟವಾಗಿದ್ದು ಹೇಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ನ ಅಣತಿಯಂತೆಯೇ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡಲು ಜೋಶಿ ಅವರು ಹೆಣೆದಿರುವಂತಹ ಕಠಿಣ ತಂತ್ರಗಾರಿಕೆಯಂತದ್ದು. ಈ ಒಂದು ನಡೆಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿಹಾಕಲು ಬಿಜೆಪಿ ಮಾಡಿಕೊಂಡಿರುವಂತಹ ಲಾಭ ನಷ್ಟದ ಲೆಕ್ಕಾಚಾರಗಳು ಏನೇನು? ನೂತನ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಮುಂದಿರುವಂತಹ ಅತಿ ದೊಡ್ಡ ಸವಾಲುಗಳು ಏನೇನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇಮಕಾತಿಯ ಅಸಲಿ ಸತ್ಯ, ಪ್ರಧಾನಿ ನರೇಂದ್ರ ಮೋದಿ ಅವರ ರಣತಂತ್ರ ಹಾಗೂ ಕನ್ನಡಿಗನ ಮುಂದಿರುವಂತಹ ಅಗ್ನಿ ಪರೀಕ್ಷೆಯ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬ ಕನ್ನಡಿಗನು ಮತ್ತು ದೇಶ ಪ್ರೇಮಿಯು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಕ್ಷಣ ಸಚಿವರನ್ನಾಗಿ ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪ್ರಹ್ಲಾದ್ ಜೋಶಿ ಅವರ ಆಯ್ಕೆಯ ಮಹತ್ವ ನಿಮಗೆ ಅರ್ಥ ಆಗ್ಬೇಕಾದ್ರೆ ನೀವು ಮೊದಲು ಈ ಶಿಕ್ಷಣ ಸಚಿವರ ಕುರ್ಚಿ ಎಷ್ಟು ಕಠಿಣವಾಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ನೀಟ್ ಪರೀಕ್ಷೆಯ ಕಳಂಕವನ್ನ ಹೊತ್ತು ರಾಜೀನಾಮೆ ನೀಡಿದಾಗ ಇಡೀ ದೇಶದ ಯುವ ಜನತೆಯ ನಂಬಿಕೆ ಕಂಪ್ಲೀಟ್ ಆಗಿ ಕುಸಿದು ಹೋಯಿತು. ಆ ಜಾಗಕ್ಕೆ ಬರುವಂತಹ ಹೊಸ ನಾಯಕ ಕೇವಲ ಒಬ್ಬ ರಾಜಕಾರಣಿಯಾಗಿದ್ರೆ ಸಾಲದು, ಆತ ಒಬ್ಬ ಅತ್ಯುತ್ತಮ ಆಡಳಿತಗಾರನಾಗಿರಬೇಕು, ವಿದ್ಯಾರ್ಥಿಗಳಿಗೆ ಭರವಸೆ ಮೂಡಿಸುವಂತಹ ಕ್ಲೀನ್ ಇಮೇಜ್ ಹೊಂದಿರಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳ ಪ್ರಬಲ ಟೀಕೆಗಳನ್ನ ಸಂಸತ್ನಲ್ಲಿ ಅತ್ಯಂತ ಸಮರ್ಥವಾಗಿ ಎದುರಿಸುವ ತಾಕತ್ತು ಹೊಂದಿರಬೇಕು ಎನ್ನುವುದು ಪ್ರಧಾನಿ ಕಾರ್ಯಾಲಯದ ಪ್ರಮುಖ ಬೇಡಿಕೆಯಾಗಿತ್ತು. ಈ ಎಲ್ಲಾ ಗುಣಲಕ್ಷಣಗಳನ್ನ ಅಳೆದು ತೂಗಿ ನೋಡಿದಾಗ ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಣ್ಣಿಗೆ ಬಿದ್ದಂತಹ ಏಕೈಕ ಮತ್ತು ಸಮರ್ಥ ನಾಯಕ ಅಂದ್ರೆ ಅದು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡಲು ಅತಿ ದೊಡ್ಡ ಮತ್ತು ಮೊದಲ ಕಾರಣ ಅಂದ್ರೆ ಅವರ ಕಳಂಕರಹಿತವಾದಂತಹ ಆಡಳಿತಾತ್ಮಕ ಅನುಭವ. ಕಳೆದ ಮೋದಿ ಸರ್ಕಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರಗಳ ಖಾತೆ ಮತ್ತು ಕಲ್ಲಿದ್ದಲು ಹಾಗೂ ಗಣಿ ಖಾತೆಗಳಂತಹ ಅತ್ಯಂತ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದ್ರು. ಕಲ್ಲಿದ್ದಲು ಖಾತೆ ಅಂದ್ರೆ ಅದು ಭ್ರಷ್ಟಾಚಾರಕ್ಕೆ ಅತ್ಯಂತ ಸುಲಭವಾದ ಜಾಗ ಎನ್ನುವಂತಹ ಅಪವಾದವಿತ್ತು. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕಿಯೂ ಬಾರದಂತೆ ಅತ್ಯಂತ ಪಾರದರ್ಶಕವಾಗಿ ಆ ಇಲಾಖೆಯನ್ನ ಮುನ್ನಡೆಸಿದ್ರು. ದೇಶದಲ್ಲಿ ಕಲ್ಲಿದ್ದಲು ಕೊರತೆಯಾದಾಗ ಅದನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಮೋದಿ ಅವರಿಗೆ ಬೇಕಾದದ್ದು ಇದೇ ರೀತಿಯ ಒಂದು ಕಳಂಕರಹಿತವಾದ ಮುಖ. ನೀಟ್ ಹಗರಣದಿಂದ ಕೆಟ್ಟು ಹೋಗಿದ್ದಂತಹ ಶಿಕ್ಷಣ ಇಲಾಖೆಯ ಇಮೇಜ್ ಅನ್ನ ಮತ್ತೆ ಶುದ್ಧೀಕರಣ ಮಾಡಲು ಪ್ರಹ್ಲಾದ್ ಜೋಶಿ ಅವರ ಕ್ಲೀನ್ ಇಮೇಜ್ ಅತ್ಯಂತ ಪೂರಕವಾಗಿ ಕೆಲಸ ಮಾಡುತ್ತೆ ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಸಲಿ ಲೆಕ್ಕಾಚಾರವಾಗಿದೆ. ಈ ಆಯ್ಕೆಯ ಹಿಂದಿರುವಂತಹ ಎರಡನೇ ಮತ್ತು ಅತ್ಯಂತ ಡೆಡ್ಲಿ ತಂತ್ರಗಾರಿಕೆ ಅಂದ್ರೆ ಅದು ಮುಂಬರುವ ಸಂಸತ್ ಅಧಿವೇಶನ. ನೀಟ್ ವಿಚಾರವನ್ನ ಇಟ್ಕೊಂಡು ಮುಂಬರುವ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಭಾರಿ ದೊಡ್ಡ ಕೋಲಾಹಲ ಸೃಷ್ಟಿಸಲು ಸಜ್ಜಾಗಿದೆ. ಇಂತಹ ಸಮಯದಲ್ಲಿ ಶಿಕ್ಷಣ ಸಚಿವರ ಸ್ಥಾನದಲ್ಲಿ ಒಬ್ಬ ದುರ್ಬಲ ನಾಯಕನಿದ್ದರೆ ವಿಪಕ್ಷಗಳು ಇಡೀ ಸರ್ಕಾರವನ್ನೇ ಮುಜುಗರಕ್ಕೆ ಈಡು ಮಾಡುತ್ತವೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದ್ರು. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಅಥವಾ ಬೇರೆ ಯಾವುದೇ ವಿಪಕ್ಷ ನಾಯಕರು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಟೀಕೆಗಳನ್ನ ಮಾಡಿದ್ರು ಕೂಡ ಅವರಿಗೆ ಅಂಕಿಅಂಶಗಳ ಸಮೇತ ಅತ್ಯಂತ ಕಠಿಣವಾದ ತಿರುಗೇಟನ್ನು ನೀಡುವ ಚಾತುರ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಕರಗತವಾಗಿದೆ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲಿನ ಅವರ ಹಿಡಿತ ವಿಪಕ್ಷಗಳ ಬಾಯಿಗೆ ಬೇಗ ಜಡಿಯಲು ಅತ್ಯಂತ ಪ್ರಬಲವಾದ ಅಸ್ತ್ರವಾಗಿದೆ.
ಈ ನೇಮಕಾತಿಯ ಹಿಂದೆ ಕೇವಲ ಆಡಳಿತಾತ್ಮಕ ಲೆಕ್ಕಾಚಾರಗಳು ಮಾತ್ರವಲ್ಲದೆ ಒಂದು ಭಾರಿ ದೊಡ್ಡ ರಾಜಕೀಯ ಮತ್ತು ಭೌಗೋಳಿಕವಾದಂತಹ ಲೆಕ್ಕಾಚಾರವೂ ಕೂಡ ಅಡಗಿದೆ ಎನ್ನುವುದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇರುವ ಏಕೈಕ ಭದ್ರಕೋಟೆ ಅಂದ್ರೆ ಅದು ನಮ್ಮ ಕರ್ನಾಟಕ. ಆದ್ರೆ ರಾಜ್ಯದಲ್ಲಿ ಪ್ರಸ್ತುತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಬಲಿಷ್ಠ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಅಬ್ಬರವನ್ನ ತಡೆಯಲು ಮತ್ತು ರಾಜ್ಯದಲ್ಲಿ ಬಿಜೆಪಿ ಹಿಡಿತವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಕರ್ನಾಟಕದ ನಾಯಕರೊಬ್ಬರಿಗೆ ಕೇಂದ್ರದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವನ್ನ ನೀಡುವುದು ಬಿಜೆಪಿಗೆ ಅನಿವಾರ್ಯವಾಗಿತ್ತು. ಶಿಕ್ಷಣ ಇಲಾಖೆಯಂತಹ ಬೃಹತ್ ಖಾತೆಯನ್ನ ಕರ್ನಾಟಕದ ನಾಯಕನಿಗೆ ನೀಡುವ ಮೂಲಕ ಮೋದಿ ಅವರು ಕರುನಾಡಿನ ಜನತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಇದು ರಾಜ್ಯದ ಬ್ರಾಹ್ಮಣ ಮತ್ತು ಹಿಂದುತ್ವದ ವೋಟ್ ಬ್ಯಾಂಕ್ ಅನ್ನ ಒಗ್ಗೂಡಿಸುವ ಭಾರಿ ದೊಡ್ಡ ರಾಜಕೀಯ ರಣತಂತ್ರವಾಗಿದೆ ಎನ್ನುವುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಶಿಕ್ಷಣ ಇಲಾಖೆಗೂ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ಗೂ ಒಂದು ಅವಿನಾಭಾವ ಸಂಬಂಧವಿದೆ ಎನ್ನುವುದನ್ನ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳ ಆಧಾರದ ಮೇಲೆ ರೂಪಿಸಬೇಕು ಎನ್ನುವುದು ಆರ್ಎಸ್ಎಸ್ ನ ಬಹುದೊಡ್ಡ ಕನಸು. ಪ್ರಹ್ಲಾದ್ ಜೋಶಿ ಅವರು ಬಾಲ್ಯದಿಂದಲೂ ಕೂಡ ಆರ್ಎಸ್ಎಸ್ ನ ಗರಡಿಯಲ್ಲಿ ಬೆಳೆದು ಬಂದವರು. ಹಿಂದುತ್ವದ ಸಿದ್ಧಾಂತ ಮತ್ತು ದೇಶಭಕ್ತಿಯ ವಿಚಾರದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ರಾಜಿ ಮಾಡಿಕೊಳ್ಳುವವರಲ್ಲ. ಇಂತಹ ಸೈದ್ಧಾಂತಿಕ ಹಿನ್ನೆಲೆ ಇರುವಂತಹ ನಾಯಕ ಶಿಕ್ಷಣ ಇಲಾಖೆಯ ಉಸ್ತುವಾರಿ ವಹಿಸಿಕೊಂಡ್ರೆ ಮಾತ್ರ ಆರ್ಎಸ್ಎಸ್ ನ ಕನಸುಗಳು ಸಕಾರಗೊಳ್ಳಲು ಸಾಧ್ಯ. ಹೀಗಾಗಿ ಆರ್ಎಸ್ಎಸ್ ವರಿಷ್ಠರ ನೇರ ಸೂಚನೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಈ ಅತಿ ಮುಖ್ಯ ಹುದ್ದೆಗೆ ಶಿಫಾರಸು ಮಾಡಲಾಗಿದೆ ಎನ್ನುವಂತಹ ಅತ್ಯಂತ ಮಹತ್ವದ ಮಾಹಿತಿ ಇದೀಗ ಹೊರಬಿದ್ದಿದೆ. ಪ್ರಹ್ಲಾದ್ ಜೋಶಿ ಅವರ ಮುಂದಿರುವಂತಹ ಅತಿ ದೊಡ್ಡ ಮತ್ತು ಪ್ರಮುಖ ಟಾಸ್ಕ್ ಅಂದ್ರೆ ಅದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಎನ್ಇಪಿ 2020ರ ಸಂಪೂರ್ಣ ಅನುಷ್ಠಾನ. ಹಲವು ದಶಕಗಳ ಹಳೆಯ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಿ ಕೌಶಲ್ಯಾಧಾರಿತ ಮತ್ತು ಆಧುನಿಕ ಶಿಕ್ಷಣವನ್ನು ನೀಡುವ ಈ ನೀತಿಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಹರಸಾಹಸವನ್ನ ಪಡ್ತಾ ಇದೆ. ಆದ್ರೆ ಕರ್ನಾಟಕ, ತಮಿಳುನಾಡು, ಕೇರಳದಂತಹ ದಕ್ಷಿಣ ರಾಜ್ಯಗಳು ಈ ನೀತಿಯನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾವೆ. ವಿಶೇಷವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎನ್ಇಪಿಯನ್ನು ರದ್ದುಗೊಳಿಸಿ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ಜಾರಿಗೆ ತರ್ತೀವಿ ಅಂತ ಪಟ್ಟು ಹಿಡಿದಿದೆ. ಇಂತಹ ಸಂಘರ್ಷದ ಸಮಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿ ಅವರ ವಿರೋಧವನ್ನ ಶಮನ ಮಾಡಿ ಇಡೀ ದೇಶಾದ್ಯಂತ ಒಂದೇ ರೀತಿಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವ ಕಠಿಣ ಜವಾಬ್ದಾರಿಯನ್ನ ಹೊರಬೇಕಾಗಿದೆ. ಇನ್ನು ಕೇಂದ್ರ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಪ್ರಹ್ಲಾದ್ ಜೋಶಿ ಅವರು ಮಾಡಬೇಕಾದ ಮೊದಲ ಕೆಲಸ ಅಂದ್ರೆ ಅದು ಕಂಪ್ಲೀಟ್ ಆಗಿ ಭ್ರಷ್ಟಗೊಂಡಿರುವಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ಟಿಎ ಶುದ್ಧೀಕರಣ. ನೀಟ್ ಪರೀಕ್ಷೆಯಲ್ಲಿ ನಡೆಯುವಂತಹ ಕಳಂಕವನ್ನ ಅಳಿಸಿ ಹಾಕಲು ಮತ್ತು ವಿದ್ಯಾರ್ಥಿಗಳಲ್ಲಿ ಮತ್ತೆ ನಂಬಿಕೆಯನ್ನು ಹುಟ್ಟಿಸಲು ಎನ್ಟಿಎಗೆ ಭಾರಿ ದೊಡ್ಡ ಮೇಜರ್ ಸರ್ಜರಿ ಮಾಡಬೇಕಾಗಿದೆ. ಪರೀಕ್ಷಾ ಪದ್ಧತಿಯನ್ನ ಆನ್ಲೈನ್ ಗೊಳಿಸುವುದು, ಪೇಪರ್ ಲೀಕ್ ಆಗದಂತೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವುದು ಮತ್ತು ಪರೀಕ್ಷಾ ಕೇಂದ್ರಗಳ ಮೇಲೆ ಹದ್ದಿನ ಕಣ್ಣಿಡುವಂತಹ ವ್ಯವಸ್ಥೆನ ನಿರ್ಮಾಣ ಮಾಡುವುದು ಹೊಸ ಸಚಿವರ ಆದ್ಯತೆಯಾಗಿರಬೇಕು. ಒಂದು ಸಣ್ಣ ತಪ್ಪು ನಡೆದರೂ ಕೂಡ ಅದು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ರಾಜಕೀಯ ಭವಿಷ್ಯದ ಮೇಲೆ ಭಾರಿ ದೊಡ್ಡ ಕಪ್ಪಿಗೆಯನ್ನು ಇಡುತ್ತೆ. ಹೀಗಾಗಿ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಇಡಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ಕೇಂದ್ರ ಸರ್ಕಾರ ಸಿದ್ಧಪಡಿಸಿರುವಂತಹ ಕಠಿಣ ಆಂಟಿ ಪೇಪರ್ ಲೀಕ್ ಕಾನೂನನ್ನ ಸಂಸತ್ನಲ್ಲಿ ಮಂಡಿಸಿ ಅದನ್ನ ಯಶಸ್ವಿಯಾಗಿ ಪಾಸ್ ಮಾಡಿಸುವ ಜವಾಬ್ದಾರಿ ಕೂಡ ಇದೀಗ ಪ್ರಹ್ಲಾದ್ ಜೋಶಿ ಅವರ ಹೆಗಲ ಮೇಲಿದೆ. ಈ ಕಾನೂನಿನ ಪ್ರಕಾರ ಅಕ್ರಮ ಮಾಡುವವರಿಗೆ 10 ವರ್ಷ ಜೈಲು ಮತ್ತು 10 ಕೋಟಿ ದಂಡ ವಿಧಿಸುವಂತಹ ಪ್ರಸ್ತಾಪನೆ ಇದೆ. ಇದನ್ನ ವಿರೋಧ ಪಕ್ಷಗಳ ಬೆಂಬಲದೊಂದಿಗೆ ಸಂಸತ್ನಲ್ಲಿ ಪಾಸ್ ಮಾಡಿಸಿ ಇಡೀ ದೇಶದ ಶಿಕ್ಷಣ ಮಾಫಿಯಾಗಿ ಒಂದು ಭಾರಿ ದೊಡ್ಡ ಸಿಂಹ ಸ್ವಪ್ನವಾಗಿ ಪರಿಣಮಿಸುವ ಅವಕಾಶ ಪ್ರಹ್ಲಾದ್ ಜೋಶಿ ಅವರ ಮುಂದಿದೆ. ತಾವು ಕೇವಲ ಭಾಷಣ ಮಾಡುವ ನಾಯಕರಲ್ಲ, ಬದಲಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆಡಳಿತಗಾರ ಎನ್ನುವುದನ್ನ ಸಾಬೀತುಪಡಿಸಲು ಇದೊಂದು ಸುವರ್ಣಾವಕಾಶವಾಗಿದೆ. ದೆಹಲಿಯಲ್ಲಿ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಹೋರಾಟ ಮಾಡ್ತಾ ಇರುವ ವಿದ್ಯಾರ್ಥಿಗಳ ಕೋಪವನ್ನ ತಣ್ಣಗಾಗಿಸಲು ಹೊಸ ಸಚಿವರು ಅವರೊಂದಿಗೆ ನೇರವಾದ ಸಂವಾದವನ್ನ ಆರಂಭಿಸಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಭರವಸೆ ನೀಡುವುದು ಮತ್ತು ಅವರ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಎನ್ನುವುದನ್ನ ಮನವರಿಕೆ ಮಾಡಿಕೊಡುವುದು ಅತ್ಯಂತ ಮುಖ್ಯ. ಪ್ರಹ್ಲಾದ್ ಜೋಶಿ ಅವರ ಸೌಮ್ಯ ಸ್ವಭಾವ ಮತ್ತು ಸಂವಹನ ಕಲೆ ಈ ವಿಚಾರದಲ್ಲಿ ಅವರಿಗೆ ಭಾರಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ ಎನ್ನುವುದು ರಾಜಕೀಯ ತಜ್ಞರ ಲೆಕ್ಕಾಚಾರ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇಡೀ ಭೌಗೋಳಿಕ ಮತ್ತು ರಾಜಕೀಯ ಪಲ್ಲಟವನ್ನ ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟ್ಟು ಸತ್ಯವೇನೆಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ಮಾತ್ರ ಒಬ್ಬ ನೈಜ ನಾಯಕನ ಸಾಮರ್ಥ್ಯ ಬೆಳಕಿಗೆ ಬರುತ್ತೆ ಅನ್ನೋದು. ಧರ್ಮೇಂದ್ರ ಪ್ರಧಾನ್ ಅವರ ನಿರ್ಗಮನದಿಂದ ತೆರವಾದಂತಹ ಈ ಕಠಿಣ ಸ್ಥಾನವನ್ನ ತುಂಬಲು ನಮ್ಮ ಕರ್ನಾಟಕದ ನಾಯಕರೊಬ್ಬರನ್ನ ಆಯ್ಕೆ ಮಾಡಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಪ್ರಹ್ಲಾದ್ ಜೋಶಿ ಅವರು ಕೇವಲ ಒಂದು ಪಕ್ಷದ ನಾಯಕರಾಗಿ ಉಳಿಯದೆ ಇಡೀ ದೇಶದ ಯುವ ಜನತೆಯ ಪಾಲಿಗೆ ಆಶಾ ಕಿರಣವಾಗಿ ಹೊರಹೊಮ್ಮಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಧರ್ಮೇಂದ್ರ ಪ್ರಧಾನ್ ಜಾಗಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ರಣತಂತ್ರ ಮತ್ತು ಕನ್ನಡಿಗನ ಮುಂದಿರುವಂತಹ ಸವಾಲುಗಳ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಖರವಾದ ಹಾಗೂ ವಿಸ್ತೃತವಾದಂತಹ ಮಾಹಿತಿಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಹಾಗೂ ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.